ಹೀಗೇನಿದ್ರು ಡಿಜಿಟಲ್ ಜಮಾನ. ಬೆಳಗ್ಗೆ ಎದ್ದಾಗಿನಿಂದ ಮಲಗೋವರೆಗೂ ಎಲ್ಲವೂ ಆನ್ಲೈನ್, ಡಿಜಿಟಲ್ ಮಯ. ಕಳೆದ ತಿಂಗಳು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಜಾರಿಯಾದ ಡಿಜಿಟಲ್ ಪೇಮೆಂಟ್ಗೆ ರಾಜ್ಯದ ಜನರಿಂದ ಭರ್ಜರಿ ರೆಸ್ಪಾನ್ಸ್ ದೊರೆತಿದೆ. ಯಶಸ್ಸಿನ ಬೆನ್ನಲ್ಲೇ ಎಟಿಎಂ ಕಾರ್ಡ್ ಮೂಲಕವೇ ಟಿಕೆಟ್ ಹಣ ಪಡೆಯುವ ವ್ಯವಸ್ಥೆ ಶೀಘ್ರದಲ್ಲೇ ಜಾರಿಯಾಗಲಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಯುಪಿಐ ಪೇಮೆಂಟ್ ಜಾರಿ. ಕ್ಯಾಶ್ಲೆಸ್ ಸೇವೆಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್. ಶೀಘ್ರದಲ್ಲೇ ಎಟಿಎಂ ಮೂಲಕ ಟಿಕೆಟ್ ಖರೀದಿ ವ್ಯವಸ್ಥೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಪ್ರಯಾಣಿಕರ ಬಹುದಿನಗಳ ಬೇಡಿಕೆಯಂತೆ ನವೆಂಬರ್ 1ರಂದು ಕ್ಯಾಶ್ಲೆಸ್ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಸದ್ಯ ಕೆಎಸ್ಆರ್ಟಿಸಿಯ 8,400 ಬಸ್ಗಳಲ್ಲಿ ಯುಪಿಐ ಆಧಾರಿತ ಟಿಕೆಟ್ ನೀಡಲಾಗುತ್ತಿದೆ. ಈ ಯುಪಿಐ ಪೇಮೆಂಟ್ ವ್ಯವಸ್ಥೆಯನ್ನು ಬಳಸಿ ಪ್ರತಿನಿತ್ಯ 70,000 ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದಾರೆ. ಅಂದಾಜು 40 ಲಕ್ಷ ರೂಪಾಯಿ ಆದಾಯ ಬರ್ತಿದೆ. ಈ ಯಶಸ್ಸಿನ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಮತ್ತೊಂದು ಹೆಜ್ಜೆ ಇಡಲು ಮುಂದಾಗಿದ್ದು, ಹೊಸ ಸ್ಮಾರ್ಟ್ ಇಟಿಎಂ ಮಷಿನ್ ಅಥವಾ ಎಲೆಕ್ಟ್ರಾನಿಕ್ ಟಿಕೆಟ್ ಮಷಿನ್ಗಳಲ್ಲಿ ಎಟಿಎಂ ಕಾರ್ಡ್ ಸ್ವೈಪ್ ಮಾಡುವ ತಂತ್ರಜ್ಞಾನವನ್ನು ಅಳವಡಿಸಲು ಮುಂದಾಗಿದೆ. ನಾವು ಇದು ಪ್ರಯಾಣಿಕರ ವರ್ಷ ಅಂತ ಹೇಳಿದ್ವಿ, ನಾವು ಪ್ಯಾಸೆಂಜರ್ ವೆಲ್ಫೇರ್ ಇಯರ್ ಅಂತ ಹೇಳಿದ್ವಿ. ಅದು ಪ್ರಕಾರ ನೋಡಿದರೆ ಇದು ಪ್ಯಾಸೆಂಜರ್ಗೆ ಉಂಟಾದ ಹೊಸ ಬಸ್ಗಳು ಲಾಂಚ್ ಮಾಡಿದ್ವಿ ಈ ವರ್ಷ. ಪ್ಲಸ್ ಪ್ಯಾಸೆಂಜರ್ಗೆ ಉಂಟಾದ ಇ ಪಿ ಐ ಪೇಮೆಂಟ್ ಭಾಳ ವರ್ಷ ಡಿಮ್ಯಾಂಡ್ ಇದು. ಈಗ ನಾವು ನವಂಬರ್ ತಿಂಗಳಲ್ಲಿ ಇ ಟಿ ಎಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. 8,400 ಬಸ್ಸುಗಳು ಕೆ ಎಸ್ ಆರ್ ಟಿ ಸಿಲಿ ಏನು ಶೆಡ್ಯೂಲ್ಸ್ ನಡೀತಾ ಇದೆ, ಎಲ್ಲ ಬಸ್ಸುಗಳಲ್ಲೂ ಜನ ಯು ಪಿ ಐ ಪೇಮೆಂಟ್ ಮಾಡಿ ಗೂಗಲ್ ಪೇ ಅಥವಾ ಪೇಟಿಎಮ್ ಮೂಲಕನೋ ಯಾವುದೂ ಪೇಮೆಂಟ್ ಮಾಡ್ಬೋದು. ಇದು ಬಂದ ಮೇಲೆ ನಮಗೆ ಒಂದು ದಿನಕ್ಕೆ 40 ಲಕ್ಷ ರೂಪಾಯಿಗೆ ಮೇಲ್ಪಟ್ಟು ಇನ್ನು ಇಂಟ್ರೊಡ್ಯೂಸ್ ಮಾಡಿ 15 ದಿವಸ ಆಗಿಲ್ಲ. 40 ಲಕ್ಷ ಪ್ರತಿ ದಿನ ಕಲೆಕ್ಟ್ ಆಗ್ತಾಯಿದೆ. ಇದೆಲ್ಲ ಯಾವುದಂದರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಇರುತ್ತೆ. ಎಲ್ಲ ಗ್ರಾಮೀಣ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಜನ ಪೇಮೆಂಟ್ ಮಾಡ್ತಿದ್ದಾರೆ. ಸೊ ನಾನು ನಿಜವಾಗಿ ಜನರಿಗೆ ಆಭಾರಿಯಾಗಿದ್ದೀನಿ. ಮುಂದಿನ 15 ದಿನಗಳಲ್ಲಿ ಈ ಇಟಿಎಂ ಮಷಿನ್ಗಳ ಮೂಲಕ ಎಟಿಎಂ ಕಾರ್ಡ್ಗಳನ್ನು ಬಳಸುವ ವ್ಯವಸ್ಥೆ ಜಾರಿಯಾಗಲಿದೆಯಂತೆ. ಅಂದ್ರೆ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ಗಳನ್ನು ಸ್ವೈಪ್ ಮಾಡಿ ಟಿಕೆಟ್ ಹಣ ಪಾವತಿಸಿ ಟಿಕೆಟ್ ಪಡೆಯಬಹುದಾಗಿದೆ. ಈ ಬಗ್ಗೆ ಮಾತನಾಡಿದ ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್, ಈ ಬಗ್ಗೆ ಬ್ಯಾಂಕ್ಗಳ ಜೊತೆಗೆ ಮಾತುಕತೆ ನಡೆಸಲಾಗುತ್ತಿದೆ. ಮಷಿನ್ಗಳು ರೆಡಿಯಾಗಿದ್ದು ಈ ಟೆಕ್ನಾಲಜಿ ಅಪ್ರೂವ್ ಆಗಬೇಕಿದೆ. ಸೇಫ್ಟಿ ಫೀಚರ್, ಸೆಕ್ಯೂರಿಟಿ ಚೆಕ್ ಆಗಬೇಕಿದೆ ಎಂದರು. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಇದು ಇನ್ನಷ್ಟು ಸಹಾಯಕಾರಿಯಾಗಲಿದೆ. ಸ್ಮಾರ್ಟ್ ಕಾರ್ಡ್ ಇನ್ನು ಸ್ವಲ್ಪ ಟೈಮ್ ಇದೆ. ಸ್ಮಾರ್ಟ್ ಕಾರ್ಡ್ಗೆ ಮುಂದಿನದು ಏನು ಬೇಕೆಂದು ಕೇಳಿದರೆ ಇ ಟಿ ಎಮ್ ಮೆಷಿನ್ ಬೇಕು. ಇದರ ಜೊತೆಗೆ ಎ ಟಿ ಎಮ್ ಕಾರ್ಡ್ ಸ್ವೈಪ್ ಮಾಡೋ ಫೆಸಿಲಿಟಿನೂ ಅದರಲ್ಲಿ ಕೊಡಲಿಕ್ಕೆ ಇನ್ನೊಂದು 15 ದಿವಸಗಳು ಬೇಕಾಗ್ಬೋದು. ಆ ಮೆಷಿನ್ಸ್ ಆರ್ ಎಕ್ವಿಪ್ಡ್, ಆದರೆ ಅದಕ್ಕೆ ಟೆಕ್ನಾಲಜಿ ಇನ್ನೂ ಅಪ್ರೂವ್ ಆಗಿಲ್ಲ. ಸೇಫ್ಟಿ ಫೀಚರ್ಸ್ ಅಪ್ರೂವ್ ಆಗಿಲ್ಲ. ನಮಗೆ ವಿ ಆರ್ ಟ್ರೈಂಗ್ ಟು ಗೆಟ್ ದ ಸೇಫ್ಟಿ ಫೀಚರ್ಸ್ ಅಪ್ರೂವ್ಡ್. ಇಟ್ ಮೇ ಟೇಕ್ ಲಿಟಲ್ ಮೋರ್ ಟೈಮ್. ಆದರೆ ಮೆಷಿನ್ಸ್ ಆರ್ ಎಕ್ವಿಪ್ಡ್ ಆಲ್ರೆಡಿ. ಅದು ಬಂದರೆ ಎ ಟಿ ಎಮ್ ಕಾರ್ಡ್ ಸ್ವೈಪ್ ಮಾಡ್ತೀವಿ. ಸೊ ನಾವು ಎಲ್ಲ ಬ್ಯಾಂಕ್ ಜೊತೆ ಕನೆಕ್ಟ್ ಮಾಡಬೇಕು ಎ ಟಿ ಎಮ್ ಕಾರ್ಡ್ ಬೇಕು. ಆಮೇಲೆ ಅದಕ್ಕೆ ಸರ್ವಿಸ್ ಚಾರ್ಜಸ್ ಇರ್ತದೆ. ಇದೆಲ್ಲ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಸೊ ಮೇ ಬಿ ಅತಿ ಶೀಘ್ರದಲ್ಲಿ ನಾವು ಅದು ಎ ಟಿ ಎಮ್ ಕಾರ್ಡ್ ಸ್ವೈಪ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಈ ಕಾರ್ಡ್ ವ್ಯವಸ್ಥೆ ಜಾರಿಯಾಗೋದ್ರಿಂದ ಅಕೌಂಟ್ನಲ್ಲಿ ಕ್ಯಾಶ್ ಇಲ್ಲದಿದ್ದರೂ ಕ್ರೆಡಿಟ್ ಕಾರ್ಡ್ ಬಳಸಿ ಬಸ್ಗಳಲ್ಲಿ ಪ್ರಯಾಣಿಸಲು ಅನುಕೂಲವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.